ಎಂಟನೇ ದಾರ ತೊಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ. ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ಸ್ಗಿನ್ನ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಎಂಟನೇ ಥ್ರೆಡ್ಗೆ ಈ ರೀತಿ ಗಂಟು ಹಾಕಿಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ನೀವು 6 ಥ್ರೆಡ್ ಕೂಡ ತೊಗೋಬೋದು. ಸ್ಟಾರ್ಟಿಂಗಲ್ಲೇ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಈ ರೀತಿ ಸಿಂಗಲ್ ನಾಟ್ ಆದಮೇಲೆ 1 2 2 ಚೈನ್ ತೊಗೊಂಡಿದ್ದೀನಿ. 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮಾಡಿದ ಪಕ್ಕನೇ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ, ಈ ರೀತಿ ಕಂಬ ತೊಗೊಂಡಿದ್ದೀನಿ. ಕಂಬ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾವೇನು ದಾರಕ್ಕೆ ಪೋಣಿಸಿಟ್ಕೊಂಡಿರ್ತೀವಲ್ಲ ಆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಈ ರೀತಿ ಒಂದ್ಸರಿ ಸುತ್ತಕೊಂಡು ನಾವೇನು ಕಂಬ ತೊಗೊಂಡಿರ್ತೀವಲ್ಲ ಸೇಮ್ ಹೋಲ್ಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2ರಲ್ಲಿ ತೊಗೋಬೇಕು. ಈ ರೀತಿ ಬೀಡ್ಸ್ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಳಿ. ಫಸ್ಟ್ 2ರಲ್ಲಿ ಈ ರೀತಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಆಮೇಲೆ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ. 2 ಕಂಬನೂ ಒಂದೇ ಪ್ಲೇಸಲ್ಲಿ ತೊಗೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಕ್ರಾಸಾಗಿ ತೊಗೋಬೇಕು. ನಾವು ಸ್ಟ್ರೈಟಾಗಿ ತೊಗೋಬಾರ್ದು, ಸ್ವಲ್ಪ ಕ್ರಾಸಾಗಿ ಕಂಬ ತೊಗೊಳ್ಳಿ. ಈ ರೀತಿ ಸ್ವಲ್ಪ ನೀಡಲ್ನ ಕ್ರಾಸಾಗಿ ಹಿಡಿದು ಕಂಬ ತೊಗೊಳ್ಳಿ. ಕಂಬ ಹಾಕೋದು ಗೊತ್ತಿಲ್ಲ ಅಂದರೆ ಸ್ಯಾರಿ ಕುಚ್ಚು ಬೇಸಿಕ್ಸ್ ಅಂತ ಪ್ಲೇಲಿಸ್ಟಲ್ಲಿದೆ, ಚೆಕ್ ಮಾಡಿ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2ಅನ್ನು 1 ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ. ಒಂದು ಕಂಬ ಆದಮೇಲೆ ನೆಕ್ಸ್ಟು ಇನ್ನೊಂದು ಕಂಬಕ್ಕೆ ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಇವಾಗ ಕಂಬ ತೊಗೊಂಡಿದ್ವಲ್ಲ ಆ ಕಂಬದ ಗ್ಯಾಪಿಗೆ ಈ ರೀತಿ ಹೋಲ್ ಇರುತ್ತಲ್ಲ ಸೇಮ್ ಪ್ಲೇಸ್ಗೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಈ ರೀತಿ ಬೀಡ್ಸ್ನ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಳಿ. ಫಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಕಂಬ ನಾರ್ಮಲ್ ಕಂಬ ವಿತೌಟ್ ಬೀಡ್, ಒಂದು ವಿತ್ ಬೀಡ್ ಹಾಕಬೇಕು. ಇವಾಗ ಕ್ರಾಸಾಗಿ ನೀಡಲ್ನ ತೊಗೊಂಡು ಒಂದು ಕಂಬ ತೊಗೊಳ್ಳಿ. ಇವಾಗ ನೆಕ್ಸ್ಟು ಇನ್ನೊಂದು ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಇವಾಗ ಕಂಬ ಇದೆಯಲ್ಲ ಆ ಕಂಬದ ಗ್ಯಾಪಿಗೆ ನಾವು ಹೋಲ್ಗೆ ಈ ರೀತಿ ನೀಡಲ್ನ ಹಾಕಿ ಬೀಡನ್ನ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಫಸ್ಟ್ 2ಅನ್ನು ಆಮೇಲೆ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರಬೇಕು. ಇವಾಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಸ್ವಲ್ಪ ಕ್ರಾಸಾಗಿ ನೀಡಲ್ನಿಂದ ಒಂದು ಕಂಬ ತೊಗೊಳ್ಳಿ. ಬೀಡ್ ಹಾಕ್ತೇನೆ ಒಂದು ಕಂಬ ತೊಗೊಂಡಿದ್ದೀನಿ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನು ಕಂಬ ತೊಗೊಂಡಿರ್ತೀವಲ್ಲ ಆ ಕಂಬದ ಹೋಲ್ಗೆ ಈ ರೀತಿ ಇನ್ನೊಂದು ಕಂಬ ವಿತ್ ಬೀಡ್ಸ್ ಒಂದು ಕಂಬ ತೊಗೊಂಡಿದ್ದೀನಿ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಈ ರೀತಿ ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಫುಲ್ಲು ಗ್ರ್ಯಾಂಡಾಗಿ ಬೇಸ್ ಲೈನ್ ರೆಡಿ ಆಗಿದೆ. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಬ್ರೈಡಲ್ ಡಿಸೈನ್ಗೆ ಈ ರೀತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೀತಿ. ಆಲ್ರೆಡಿ ಇದೇ ರೀತಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಡಿಸೈನ್ ನಂಬರ್ 134, ಚೆಕ್ ಮಾಡಿ. ಆ ಡಿಸೈನ್ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ. ಇವಾಗ ಲಾಸ್ಟಲ್ಲಿ 1 2 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ. ಫಸ್ಟು ನಾನು ಲಾಕ್ ಮಾಡಿಕೊಂಡು 2 ಚೈನ್ ತೊಗೊಂಡೆ. ನೆಕ್ಸ್ಟು ಒಂದು ಕಂಬ ಹಾಕಿ ನೆಕ್ಸ್ಟ್ ಅದೇ ಕಂಬದ ಗ್ಯಾಪಿಗೆ ಇನ್ನೊಂದು ವಿತ್ ಬೀಡ್ ಒಂದು ಕಂಬ ಹಾಕಿದ್ದೀನಿ. ಇದೇ ರೀತಿ ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ನಾವೇನು 2 ಚೈನ್ ತೊಗೊಂಡಿದ್ವಲ್ಲ ಮೇಲ್ಗಡೆ ಚೈನ್ಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ ಹಾಕಿ ಲಾಕ್ ಮಾಡಿಕೊಂಡು 1 2 3 4 5 5 ಚೈನ್ ತೊಗೊಳ್ಳಿ. 5 ಚೈನ್ ತೊಗೊಂಡು 1 2 3 3 ಬೀಡ್ಸ್ ಆದಮೇಲೆ ನೆಕ್ಸ್ಟ್ ಈ ರೀತಿ ಗ್ಯಾಪ್ ಬರುತ್ತಲ್ಲ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. 3 ಮತ್ತು 4ನೇ ಬೀಡ್ನ ಮಧ್ಯ ಈ ರೀತಿ
ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇವಾಗ ಮತ್ತೆ 1 2 3 4 5 5 ಚೈನ್ ತಗೋಬೇಕು. 1 2 3 3 ಬೀಡ್ಸ್ನ ಬಿಟ್ಟು ಈ ರೀತಿ ಮಧ್ಯದಲ್ಲಿ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ತಗೋತಾ ಇದ್ದೀನಿ. 3 ಬೀಡ್ಸಿಗೆ ಒಂದೊಂದು ಸಿಂಗಲ್ ನಾಟ್. 5 ಚೈನ್ ತಗೋಬೇಕು. 1 2 3 4 5 5 ಚೈನ್ ತಗೊಂಡು 3 ಬೀಡ್ಸ್ ಬಿಡಬೇಕು. ನೋಡಿ 1 2 3 3 ಬೀಡ್ಸ್ನ ಬಿಟ್ಟು ಈ ರೀತಿ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಮತ್ತು 5 ಚೈನು ಒಂದು ಸಿಂಗಲ್ ಕ್ರೋಶೆ. 1 2 3 4 5 5 ಚೈನ್ ತಗೊಳ್ಳಿ. 5 ಚೈನ್ ತಗೊಂಡು 1 2 3 3 ಬೀಡ್ಸ್ನ ಬಿಟ್ಟು ಈ ರೀತಿ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಲೈನ್ ಬೇಸ್. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 5 ಚೈನ್ ತಗೊಂಡು ಈ ರೀತಿ ಲಾಸ್ಟ್ ಬೀಡಿರೋ ಕಂಬಕ್ಕೆ ಮೇಲ್ಗಡೆ ಒಂದು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿಕೊಂಡು ಈಗ ಹೇಳಿದ್ರೆ ಲಾಕ್ ಆಗುತ್ತೆ. ಸೆಕೆಂಡ್ ಲೈನ್ ಬೇಸ್ ಕಂಪ್ಲೀಟ್ ಆಗಿದೆ. 5 ಚೈನು ಒಂದು ಸಿಂಗಲ್ ನಾಟ್. 3 ಬೀಡ್ಸ್ಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. 5 ಚೈನು ಒಂದು ಸಿಂಗಲ್ ಕ್ರೋಶೆ. ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ ಲೈನು. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಇವಾಗ 1 2 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಫಸ್ಟ್ 5 ಚೈನ್ ಇದೆಯಲ್ಲ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಒಂದು ಮಾಡಿ, ಆಮೇಲೆ ಮತ್ತೆ 2 ಒಂದು ಮಾಡಿ, ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 1 ಆಮೇಲೆ ಮತ್ತೆ 2 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 3 3 ಸರಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಫಸ್ಟು 2 ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ ಮತ್ತೆ 2 ಒಂದು ಮಾಡಿ, ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 3 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ 4 5 6 7 8 9 10 11 12 13 14 15 15 ತ್ರಿಬಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಈ ರೀತಿ ಆರ್ಚ್ ಬರುತ್ತೆ. ಒಂದು ಆರ್ಚಲ್ಲಿ 15 ತ್ರಿಬಲ್ ಕ್ರೋಶೆ ಇರುತ್ತೆ. ನೆಕ್ಸ್ಟ್ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ನಾವು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನಿಗೆ ತ್ರಿಬಲ್ ಕ್ರೋಶೆ ತಗೋಬೇಕು. ಫಸ್ಟ್ 2 ಒಂದು ಮಾಡಿ, 1 ಆಮೇಲೆ ಮತ್ತೆ 2 ಒಂದು ಮಾಡಿ, 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 3 2 ಸರಿ ಸುತ್ಕೋಬೇಕು ಥ್ರೆಡ್ನ. 5 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 3 ಸರಿ ಥ್ರೆಡ್ನ ಈ ರೀತಿ ಹೊರಗೆ ಎಳ್ಕೋಬೇಕು. 1 2 3 ಈ ರೀತಿ 15 ತ್ರಿಬಲ್ ಕ್ರೋಶೆ ತಗೊಳ್ಳಿ. 15 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ ನೆಕ್ಸ್ಟ್ 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ.
ಒಂದು 5 ಚೈನಲ್ಲಿ 15 ತ್ರಿಬಲ್ ಕ್ರೋಶೆ ಬಂದರೆ ನೆಕ್ಸ್ಟ್ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ. ಇವಾಗ ಮತ್ತೆ ನೆಕ್ಸ್ಟ್ 5 ಚೈನಿಗೆ 15 ತ್ರಿಬಲ್ ಕ್ರೋಶೆ ತೊಗೋತಾ ಇದ್ದೀನಿ. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 15 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ ನೆಕ್ಸ್ಟ್ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ನೆಕ್ಸ್ಟ್ 5 ಚೈನಿಗೆ ತ್ರಿಬಲ್ ಕ್ರೋಶೆ, 15 ತ್ರಿಬಲ್ ಕ್ರೋಶೆ, ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ 5 ಚೈನಲ್ಲಿ ಆರ್ಚ್ ಬರುತ್ತೆ, ಆಮೇಲೆ ಒಂದು ಸಿಂಗಲ್ ನಾಟ್ ಬರುತ್ತೆ ನೆಕ್ಸ್ಟ್ ಚೈನಲ್ಲಿ. ಇವಾಗ 15 ತ್ರಿಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಲೈನ್ಗೆ ಆರ್ಚ್ ಬರೋದಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಇವಾಗ 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಈ ಲೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನು ಇದನ್ನ 1 2 3 4 5 5 ತ್ರಿಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಮೇಲ್ಗಡೆ 5 ಮತ್ತು 6ನೇ ತ್ರಿಬಲ್ ಕ್ರೋಶೆ ಮಧ್ಯ ನಾನು ಮೇಲ್ಗಡೆ ಚೈನ್ ಥರ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ 1 2 3 4 4 ಚೈನ್ ಆದಮೇಲೆ 6 7 8 9 10 11 ಮತ್ತು 10 ಮತ್ತು 11 ಮಧ್ಯ ಈ ರೀತಿ ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 6 ಚೈನ್ ತೊಗೊಂಡಿದ್ದೀನಿ. ಇವಾಗ 1 2 3 4 5 5 ತ್ರಿಬಲ್ ಕ್ರೋಶೆ ಆದಮೇಲೆ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ, 5 ಮತ್ತು 6ನೇ ತ್ರಿಬಲ್ ಕ್ರೋಶೆ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ 1 2 3 4 ಚೈನ್ ತೊಗೊಳ್ಳಿ. 1 2 3 4 5 ನೆಕ್ಸ್ಟು 10 ಮತ್ತು 11 ತ್ರಿಬಲ್ ಕ್ರೋಶೆ ಮಧ್ಯ ನಾನು ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ 1 2 3 4 5 6 6 ಚೈನ್ ಬರಬೇಕು. ಇವಾಗ 5 ತ್ರಿಬಲ್ ಕ್ರೋಶೆ, 5 ಮತ್ತು 6ನೇ ತ್ರಿಬಲ್ ಕ್ರೋಶೆ ಮಧ್ಯ ನಾನು ನೆಕ್ಸ್ಟ್ ಆರ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಆರ್ಚ್ನ ಸೆಂಟರಲ್ಲಿ 4 ಚೈನ್ ಬರಬೇಕು. 4 ಚೈನ್ ತೊಗೊಂಡು 10 ಮತ್ತು 11ನೇ ತ್ರಿಬಲ್ ಕ್ರೋಶೆ ಮಧ್ಯ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. 2 ಆರ್ಚ್ನ ಮಧ್ಯ ಇವಾಗ 6 ಚೈನ್ ತೊಗೋಬೇಕು. 1 2 3 4 5 6 6 ಚೈನ್ ತೊಗೊಂಡು ನೆಕ್ಸ್ಟ್ 5 ತ್ರಿಬಲ್ ಕ್ರೋಶೆ ಬರುತ್ತೆ. 5 ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ನಾಟ್. ಇವಾಗ ಆರ್ಚ್ನ ಮಧ್ಯ ಮೇಲ್ಗಡೆ 4 ಚೈನ್ ತೊಗೋಬೇಕು. ನೆಕ್ಸ್ಟ್ 5 ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 2 ಚೈನ್ ತೊಗೊಳ್ಳಿ, ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇಲ್ಲಿ ಫಸ್ಟ್ ನಾವು 5 ತ್ರಿಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಕೂಡ ನಾನು ಅಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. 5 ಮತ್ತು 6ನೇ ತ್ರಿಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ ಹಾಕಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. 1 2 3 3 ಸಿಂಗಲ್ ನಾಟ್ನ ತೊಗೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 6 ಚೈನ್ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ತೊಗೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡಿ, ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇದೇ ಥರ 15 ತ್ರಿಬಲ್ ಕ್ರೋಶೆ ತೊಗೊಳ್ಳಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ 3 ಸರಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಿಗೆ ನಾವು ತ್ರಿಬಲ್ ಕ್ರೋಶೆ ತೊಗೋಬೇಕು.
15 ತ್ರಿಬಲ್ ಕ್ರೋಶ ತಗೊಳ್ಳಿ. ಸೇಮ್ ಕೆಳಗಡೆ ಹಾಕಿದ್ವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ 15 ತ್ರಿಬಲ್ ಕ್ರೋಶ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ 15 ತ್ರಿಬಲ್ ಕ್ರೋಶ ತಗೊಳ್ಳಿ. 15 ತ್ರಿಬಲ್ ಕ್ರೋಶ ಆಗಿದೆ. 1 2 3 4 5 6 7 8 9 10 11 12 13 14 15 15 ತ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಇಲ್ಲಿಗೆ ಸಿಂಗಲ್ ನಾಟ್ 1 2 2 ಸಿಂಗಲ್ ನಾಟ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಷ್ಟೇ ನಾನು 3 ಸಿಂಗಲ್ ನಾಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಆರ್ಚ್ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಆರ್ಚ್ನ ಮಧ್ಯೆ ನಾವು ಆರ್ಚ್ನ ತಗೋತಾ ಇದ್ದೀವಿ. ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡಿಕೊಂಡು ಲಾಸ್ಟಲ್ಲಿ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇದೇ ರೀತಿ 15 ತ್ರಿಬಲ್ ಕ್ರೋಶ ತಗೊಳ್ಳಿ. ಆರ್ಚ್ ಚೈನ್ ಇದ್ದಲ್ಲಿ 15 ತ್ರಿಬಲ್ ಕ್ರೋಶ. ಒಂದು ಆರ್ಚಲ್ಲಿ 15 ತ್ರಿಬಲ್ ಕ್ರೋಶ ಬರುತ್ತೆ. 15 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಆರ್ಚ್ ಮೇಲ್ಗಡೆ ನಾವು 4 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಸಿಂಗಲ್ ನಾಟ್ 1 2 2 ಸಿಂಗಲ್ ನಾಟ್ ತೊಗೋಬೇಕು. ನೆಕ್ಸ್ಟ್ ಆರ್ಚ್ ಚೈನಿಗೆ 15 ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 1 2 3 ಸರಿ ಈ ರೀತಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 15 ತ್ರಿಬಲ್ ಕ್ರೋಶ ಮತ್ತು ನೆಕ್ಸ್ಟ್ 4 ಚೈನಿಗೆ 2 ಸಿಂಗಲ್ ನಾಟ್. ಸಿಂಗಲ್ ಕ್ರೋಶ ತಗೋತಾ ಇದ್ದೀನಿ. 1 2 2 ಸಿಂಗಲ್ ನಾಟ್. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ಲಾಸ್ಟಲ್ಲಿ 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ 2 ಸಿಂಗಲ್ ನಾಟ್ ಇದ್ದಲ್ಲಿ 4 ಚೈನ್ ತೊಗೊಂಡು 2 ಸಿಂಗಲ್ ನಾಟ್ ತೊಗೊಂಡಿದ್ವಲ್ಲ ಇಲ್ಲಿಗೆ ಕುಚ್ಚು ಬರುತ್ತೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಆರ್ಚ್ನ ಮೇಲ್ಗಡೆ ನಾವು ಒಂದು ಬಾಲ್ ಚೈನ್ ಲೈನ್ ಮಧ್ಯದಲ್ಲಿ ಸ್ಟೋನ್ಲೆಸ್ ಚೈನ್ ಹಾಕಿ ಮತ್ತೆ ಬಾಲ್ ಚೈನ್ ಲೈನ್ನ ಹಾಕಬೇಕಾಗತ್ತೆ. ಎಲ್ಲ ಲೈನ್ನು ಮೆಷರ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡು ಫ್ಯಾಬ್ರಿಕ್ ಗ್ಲೂನಿಂದ ಸ್ಟಿಕ್ ಮಾಡಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ ನಾವು 1000 1200ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.